ಸೊ 1ರಿಂದ 5ರವರೆಗಿನ ಪ್ರಶ್ನೆಗಳು ಬಿಟ್ಟ ಸ್ಥಳವನ್ನು ತುಂಬುವಂಥ ಪ್ರಶ್ನೆಗಳಾಗಿವೆ. 4 ಉತ್ತರ ನೀಡಿದೆ, ಅದರಲ್ಲಿ ಸೂಕ್ತವಾಗಿರುವಂತಹ ವರ್ಡನ್ನು ಚೂಸ್ ಮಾಡಬೇಕು. ಉದಾಹರಣೆ 1 ಕೊಟ್ಟಿದ್ದಾರೆ. ಮೀನ್ ಎಂದರೆ ಏನು ಅಂತ ಕೇಳಿದ್ರೆ ಹೊಳೆಯುವ ಅನ್ನುವಂಥ ಅರ್ಥ ಬರುತ್ತೆ. ಸೊ ಅವರ ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ಈಗ 1ನೇ ಪ್ರಶ್ನೆ, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ಇದು ಯಾರ ವಚನ? ಸೊ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು ಎನ್ನುವಂಥದ್ದು ಇದೆಯಲ್ಲ, ಇದು ಬಸವಣ್ಣನವರ ವಚನ. ಬಸವಣ್ಣನವರ ವಚನಗಳ ಪ್ರಮುಖ ಸಾಲುಗಳು ಬೇರೆ ಬೇರೆ ಎಕ್ಸಾಮಲ್ಲಿ ಕೇಳಿರೋದು ಯಾವುದು ಕೇಳಿದ್ರೆ, ಕಂಡ ಕನಸು ನಿಧಾನ ಕಂಡೆನಯ್ಯ, ಕಂಡ ಕನಸು ನಿಧಾನ ಕಂಡೆನಯ್ಯ ಎನ್ನುವಂತಹ ಸಾಲು ತುಂಬ ಸರಿ ಕೇಳಿದ್ದಾರೆ. ಇನ್ನು ಒಡೆಯರಿಲ್ಲದ ಮನೆಯ ಈ 2 ಸಾಲುಗಳು ತುಂಬ ಸರಿ ರಿಪೀಟೆಡ್ ಆಗಿದೆ, ಕೇಳಿದ್ದಾರೆ. ಸೊ ಬಸವಣ್ಣ ಅವರು ಹೇಳಿರುವಂಥ ಸಾಲುಗಳು ನೆನಪಿರಲಿ. ಸೊ ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದ ಎನ್ನುವಂಥ ಸಾಲು ಈ ವಚನ ಬಸವಣ್ಣನವರದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಎಂದು ಯಾರನ್ನ ಕರೀತಾರೆ? ಕನ್ನಡ ಸಾಹಿತ್ಯದಲ್ಲಿ ಶೃಂಗಾರ ಕವಿ ಅಂತೇಳಿ ಯಾರನ್ನ ಕರೀತಾರೆ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ 3 ರತ್ನಾಕರ ವರ್ಣಿ. ಈ ರತ್ನಾಕರ ವರ್ಣಿ ಇದನ್ನಲ್ಲ, ಈತ ಕಾರ್ಕಳದ ಬೈರ ಅರಸನ ಆಸ್ಥಾನದಲ್ಲಿದ್ದ ಆಸ್ಥಾನ ಕವಿ ರತ್ನಾಕರ ವರ್ಣಿ. ರತ್ನಾಕರ ವರ್ಣಿ ಪ್ರಮುಖ ಕೃತಿ ಯಾವುದು ಕೇಳಿದ್ರೆ ಭರತೇಶ ವೈಭವ ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ರತ್ನಾಕರ ವರ್ಣಿಯ ಪ್ರಮುಖ ಕೃತಿಗಳನ್ನು ಕೊಟ್ಟು ಯಾವುದು ಅಂತೇಳಿ ಕೇಳಿದ್ದಾರೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೃತಿಗೆ ರಿಲೇಟೆಡ್ ಆಗಿ ಕೇಳಿದ್ದಾರೆ. ಇನ್ನು ರತ್ನಾಕರ ವರ್ಣಿ ಭರತೇಶ ವೈಭವದ ಜೊತೆಗೆ ತ್ರಿಲೋಕ ಶತಕ, ಅಪರಾಜಿತೇಶ್ವರ ಶತಕ, ರತ್ನಾಕರ ಶತಕ, ಇನ್ನು ಅಣ್ಣನ ಪದಗಳು. ಈ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ರತ್ನಾಕರ ವರ್ಣಿ, ಭರತೇಶ ವೈಭವ, ತ್ರಿಲೋಕ ಶತಕ, ಅಪರಾಜಿತ ಶತಕ, ರತ್ನಾಕರ ಶತಕ ಮತ್ತು ಅಣ್ಣನ ಪದಗಳು ಇವೆಲ್ಲವೂ ಕೂಡ ರತ್ನಾಕರ ವರ್ಣಿಯ ಪ್ರಮುಖ ಕೃತಿಗಳೇ ಆಗಿವೆ. ನಿತ್ಯೋತ್ಸವದ ಕವಿ ಅಂತೇಳಿ ಯಾರನ್ನ ಕರೀತಾರೆ? ಯಾರು ನಿತ್ಯೋತ್ಸವದ ಕವಿ ಎಂದು ಪ್ರಸಿದ್ಧರಾದವರು? ಸರಿಯಾದ ಉತ್ತರ ಆಪ್ಷನ್ 4 ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಎನ್ನುವಂತಹ ಕವನ ಸಂಕಲನವನ್ನ ಹೊರತರುವುದರ ಮೂಲಕ ಕರ್ನಾಟಕದ ನಿತ್ಯೋತ್ಸವದ ಕವಿ ಅಂತೇಳಿ ಕರೆಸ್ಕೊಂಡಿದ್ದಾರೆ. ನಿಸಾರ್ ಅವರ ಉಳಿದ ಪ್ರಮುಖ ಕೃತಿಗಳು ಯಾವುದಾದ್ರು ಅಂದ್ರೆ ತುಂಬಾ ಸರಿ ಕೇಳಿರುವ ಕೃತಿಗಳು ಮನಸ್ಸು, ಗಾಂಧಿ ಬಜಾರು, ನೋಟ್ ಮಾಡ್ಕೊಳ್ಳಿ, ತುಂಬಾ ಎಕ್ಸಾಮಲ್ಲಿ ಕೇಳಿದ್ದಾರೆ ಇದನ್ನ. ಮನಸ್ಸು, ಗಾಂಧಿ ಬಜಾರು, ಹಾಗೇನೆ ನೆನೆದವರ ಮನದಲ್ಲಿ, ನಾನೆಂಬ ಪರಕೀಯ, ಹಾಗೇನೆ ನಿತ್ಯೋತ್ಸವ. ಇವು KS ನಿಸಾರ್ ಅಹಮದ್ ಅವರ ಪ್ರಮುಖವಾದಂಥ ಕೃತಿಗಳಾಗಿವೆ, ನೋಟ್ ಮಾಡ್ಕೊಳ್ಳಿ. ಗದುಗಿನ ನಾರಾಯಣಪ್ಪನ ಕಾವ್ಯನಾಮ ಯಾವುದು? ಸೊ ಗದುಗಿನ ನಾರಾಯಣಪ್ಪನ ಕಾವ್ಯನಾಮ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಕುಮಾರವ್ಯಾಸ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇದು ಗದುಗಿನ ನಾರಾಯಣಪ್ಪ ಇವರ ಕಾವ್ಯನಾಮವಾಗಿದೆ, ಕುಮಾರವ್ಯಾಸ. ಇವರು ಕರ್ನಾಟಕ ಭಾರತ ಕಥಾಮಂಜರಿ ಎನ್ನುವಂಥ ಕೃತಿಯನ್ನು ರಚಿಸಿದ್ದಾರೆ. ಕರ್ನಾಟಕ ಭಾರತ ಕಥಾಮಂಜರಿ ಇದು ಕುಮಾರವ್ಯಾಸರ ಬಹಳ ಪ್ರಮುಖವಾದ ಕೃತಿಯಾಗಿದೆ. ಇದಕ್ಕೆ ಗದುಗಿನ ಭಾರತ ಅಂತ ಕೂಡ ಕರೀತಾರೆ. ಇನ್ನೊಂದು ಹೆಸರಿದೆ ಇದಕ್ಕೆ, ಕುಮಾರವ್ಯಾಸ ಭಾರತ. ಸೊ ಇದು ರಿಲೇಟೆಡ್ ಆಗಿ ತುಂಬಾ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಕುಮಾರವ್ಯಾಸರ ಕೃತಿ ಯಾವುದು ಅಂತೇಳಿ ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಅಥವಾ ಕುಮಾರವ್ಯಾಸ ಭಾರತ. 5ನೇ ಪ್ರಶ್ನೆ,
ಅಭಿನವ ಪಂಪ ಅಂಥೇಳಿ ಖ್ಯಾತರಾದ ಕವಿ ಯಾರು? ಯಾರಿಗೆ ಅಭಿನವ ಪಂಪ ಅಂತೇಳಿ ಕರೀತಾರೆ? ಸರಿಯಾದ ಉತ್ತರ ನಾಗಚಂದ್ರ. ಹಾಗಾದ್ರೆ ನಾಗಚಂದ್ರ ಬರೆದಿರುವಂತಹ ಪ್ರಮುಖವಾದ ಕೃತಿ ಯಾವುದು ಕೇಳಿದ್ರೆ ರಾಮಚಂದ್ರ ಚರಿತ ಪುರಾಣ. ರಾಮಚಂದ್ರ ಚರಿತ ಪುರಾಣ ಇದೆಯಲ್ಲ, ಇದು ನಾಗಚಂದ್ರ ಬರೆದಿರುವಂತಹ ಪ್ರಮುಖವಾದ ಕೃತಿಯಾಗಿದೆ. ಇದಕ್ಕೆ ಪಂಪ ರಾಮಾಯಣ ಅಂತ ಕೂಡ ಕರೀತಾರೆ. ಪಂಪ ರಾಮಾಯಣ ಅಂತ ಕೂಡ ಕರೀತಾರೆ. ಇದಕ್ಕೆ ನೋಟ್ ಮಾಡ್ಕೊಳ್ಳಿ. ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶವಿರುವ 3 ಪದಗಳಿವೆ. ಭಿನ್ನವಾಗಿರೋದನ್ನು ಆಡ್ ಒನ್, ಭಿನ್ನವಾಗಿರುವುದನ್ನು ಗುರುತಿಸಬೇಕಾಗಿದೆ. ಒಂದವರೇ ಕೊಟ್ಟಿದ್ದಾರೆ. ಚುನಾವಣೆ, ಆಸ್ಪತ್ರೆ, ಮುಖ್ಯಮಂತ್ರಿ, ಭಾಷಣ. ಇದಕ್ಕೆ ಆಸ್ಪತ್ರೆ ತೆಗೆದಿದ್ದಾರೆ. ಸೊ ಆ ರೀತಿ ನಾವು ಉಳಿದಿರುವಂತಹ 6ರಿಂದ 11ರವರೆಗಿನ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕಾಗತ್ತೆ. 6ನೇದು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಯೂರ. ಸರಿಯಾದ ಉತ್ತರ ಮಯೂರ. ಸೊ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇವು ಸ್ಥಳಗಳ ಹೆಸರು. ಸ್ಥಳಗಳ ಹೆಸರು. ಮಯೂರ ಅನ್ನೋದು ವ್ಯಕ್ತಿಯ ಹೆಸರು. ಇನ್ನು ಭೌತಶಾಸ್ತ್ರ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ಸರಿಯಾದ ಉತ್ತರ ಅರ್ಥಶಾಸ್ತ್ರ. ಯಾಕಂದ್ರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಇವೆಲ್ಲವೂ ವಿಜ್ಞಾನದ ವಿಭಾಗಗಳು. ಸೈನ್ಸ್ನ ಬೇರೆ ಬೇರೆ ವಿಭಾಗಗಳಾಗಿವೆ, ವಿಜ್ಞಾನದ ವಿಭಾಗಗಳು. ಅರ್ಥಶಾಸ್ತ್ರ ಇದು ಡಿಫ್ರೆಂಟ್. ಹಾಗಾಗಿ ಆಪ್ಷನ್ 2. 8ನೇ ಪ್ರಶ್ನೆ. ವಿಕ್ರಮಾರ್ಜುನ ವಿಜಯ, ಜೈಮಿನಿ ಭಾರತ, ಗದಾಯುದ್ಧ, ಅಜಿತ ಪುರಾಣ. ಸರಿಯಾದ ಉತ್ತರ ಜೈಮಿನಿ ಭಾರತ. ಸೊ ಜೈಮಿನಿ ಭಾರತ ಯಾಕೆ ಅಂದ್ರೆ ಜೈಮಿನಿ ಭಾರತವನ್ನು ಬರೆದಿದ್ದು ಲಕ್ಷ್ಮೀಶ. ಹಾಗಾದ್ರೆ ಉಳಿದವೆಲ್ಲವೂ ಕೂಡ ಒಬ್ಬ ಕವಿಗೆ ರಿಲೇಟೆಡ್ ಆಗಿರ್ಬೇಕಾಗತ್ತೆ. ಹಾಗಾಗಿ ಇವು ರನ್ನನ ಒಂದು ಕೃತಿಗಳು. ರನ್ನ ವಿಶೇಷವಾಗಿ ಗದಾಯುದ್ಧ, ಅಜಿತ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎನ್ನುವಂಥ ಕೃತಿಗಳನ್ನು ರಚಿಸ್ತಾನೆ. ಈ ಗದಾಯುದ್ಧಕ್ಕೆ ವಿಕ್ರಮಾರ್ಜುನ ವಿಜಯ ಅಂತ ಕರೀತಾರೆ. ಇನ್ನು ಬಸವಣ್ಣ, ಅಕ್ಕಮಹಾದೇವಿ, ಸಂಚಿ ಹೊನ್ನಮ್ಮ, ಅಲ್ಲಮ್ಮ ಪ್ರಭುಗಳು. ಸರಿಯಾದ ಉತ್ತರ ಆಪ್ಷನ್ 3 ಸಂಚಿ ಹೊನ್ನಮ್ಮ. ಯಾಕಂದ್ರೆ ಬಸವಣ್ಣ, ಅಕ್ಕಮಹಾದೇವಿ ಮತ್ತು ಅಲ್ಲಮ್ಮ ಪ್ರಭು ಇವರು ವಚನಕಾರರು, ಕನ್ನಡದ ಶ್ರೇಷ್ಠ ವಚನಕಾರರು. ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಎನ್ನುವಂತಹ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇವರು ವಚನಕಾರರ ಸಾಲಿನಲ್ಲಿ ಬರೋದಿಲ್ಲ. ಹಾಗಾಗಿ ಸಂಚಿಯ ಹೊನ್ನಮ್ಮ. ಕಾವೇರಿ, ಕೃಷ್ಣ, ಘಟಪ್ರಭಾ, ನರ್ಮದಾ. ಸರಿಯಾದ ಉತ್ತರ ನರ್ಮದಾ. ಸರ್ ಯಾಕೆ ನರ್ಮದಾ ಅಂದರೆ ಕಾವೇರಿ, ಕೃಷ್ಣ, ಘಟಪ್ರಭಾ ನದಿಗಳು ಕರ್ನಾಟಕದಲ್ಲಿ ಹರಿಯುವ ನದಿಗಳಾಗಿವೆ. ಕರ್ನಾಟಕದ ನದಿಗಳು. ಸೊ ನರ್ಮದಾ ನದಿ ಕರ್ನಾಟಕದಲ್ಲಿ ಹರಿಯೋದಿಲ್ಲ. ಹಾಗಾಗಿ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಇನ್ನು ಸೂರ್ಯ, ಚಂದ್ರ, ಭೂಮಿ, ನಕ್ಷತ್ರ. ಇಲ್ಲಿ ಸರಿಯಾದ ಉತ್ತರ ಭೂಮಿ. ಸರ್ ಯಾಕೆ ಭೂಮಿ ಅಂದರೆ ನೋಡಿ, 2 ರೀತಿಯಾಗಿ ನಾವು ಇಲ್ಲಿ ಅರ್ಥೈಸ್ಕೊಳ್ಬೋದು. ಒಂದು ರೀತಿಯಾಗಿ ಅರ್ಥೈಸ್ಕೊಂಡಾಗ ನಕ್ಷತ್ರ ಆಗುತ್ತೆ. ಏನಂದರೆ ಸೂರ್ಯ ಸೌರಮಂಡಲಕ್ಕೆ ರಿಲೇಟೆಡ್ ಆಗಿರೋದು. ಇನ್ನೊಂದು ಸರಿ ಯೋಚನೆ ಮಾಡಿದಾಗ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಳಕನ್ನು ನೀಡುವಂತಹ ಕಾಯಗಳು ಈ ಸೂರ್ಯ, ಚಂದ್ರ, ನಕ್ಷತ್ರ. ಸೊ ಭೂಮಿ ಜೀವಿ ಇರುವಂತಹ ಏಕೈಕ ಗ್ರಹ ಕೂಡ ಆಗುತ್ತೆ. ಅದೊಂದು ಸಪ್ರೇಟ್ ಆಗಿರುವ ವಿಭಿನ್ನವಾಗಿರುವ ಗ್ರಹ. ಹಾಗಾಗಿ ಆಪ್ಷನ್ 3 ತೆಗೆದುಕೊಂಡಿದ್ದೀವಿ. ಸೊ ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಅಚ್ಚ ಕನ್ನಡದ ಪದ, ಉಳಿದ 3 ಅನ್ಯ ಭಾಷಾ ಪದಗಳು. ಅಚ್ಚ ಕನ್ನಡದ ಪದವನ್ನು ಗುರುತಿಸಿ ಅಂತಾರೆ. ಸೊ 12ರಲ್ಲಿ ಸರಿಯಾದ ಉತ್ತರ ಮಜ್ಜಿಗೆ. ಇದು ಅಚ್ಚ ಕನ್ನಡದ ಪದ. ಖಾನಾವಳಿ, ತರಾವರಿ, ರೋಟಿ ಇದೆಯಲ್ಲ, ಇವು ಅನ್ಯ ಭಾಷಾ ಪದಗಳು. ಇನ್ನು ದರೋಡೆ, ಆಕಳು, ಮೇಜು, ಬಡಾವಣೆ. ಇದರಲ್ಲಿ ಆಕಳು ಇದು ಅಚ್ಚ ಕನ್ನಡದ ಪದ. ಅಚ್ಚ ಕನ್ನಡದ ಪದವಾಗಿದೆ. 14 ತಗಾದೆ, ಮೆಲ್ಲಗೆ, ಹೈರಾಣ, ದುಬಾರಿ. ಇದರಲ್ಲಿ ಅಚ್ಚ ಕನ್ನಡದ ಪದ ಯಾವುದು ಕೇಳಿದ್ರೆ ಮೆಲ್ಲಗೆ. ತಾಕತ್ತು, ಹಿತ್ತಲು, ಗುಮಾಸ್ತ, ತಾಯಿತ. ಸೊ 15ಕ್ಕೆ ಸರಿಯಾದ ಉತ್ತರ ಹಿತ್ತಲು. ತಾಕತ್ತು, ಗುಮಾಸ್ತ, ತಾಯಿತ ಇವೆಲ್ಲವೂ ಕೂಡ ಅನ್ಯ ದೇಶೀಯ ಪದಗಳು. ಹಿತ್ತಿಲು ಅನ್ನೋದು ಅಚ್ಚ ಕನ್ನಡದ ಪದ. ಅಚ್ಚ ಕನ್ನಡ. ಸೊ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಕೊಡಲಾಗಿದೆ. ಅವುಗಳ ಮುಂದೆ ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು, ನುಡಿಗಟ್ಟನ್ನು
ಮೀನಿಂಗನ್ನು ಎಕ್ಸ್ಪ್ಲೈನ್ ಮಾಡುವಂಥ ರೂಪವನ್ನು ಗುರುತಿಸಿ ಅಂತ ಹೇಳ್ತಾರೆ. ಕನಸಿನ ಗಂಟು ಅಂದರೆ ಏನು? ಸೊ ಕನಸಿನ ಗಂಟು ಅಂದರೆ ಅಲಭ್ಯವಾದದ್ದು ಅಂತೇಳಿ. ಅದು ಕನಸಲ್ಲಿ ಮಾತ್ರ ಸಿಕ್ಕಿದ್ದು ಅಂತ. ಕನಸಲ್ಲಿ ಏನು ಗಂಟು ಸಿಕ್ತು ಅಂತೀವಲ್ಲ, ಅಂದರೆ ಅದು ಕನಸಲ್ಲಿ ಮಾತ್ರ ಕಾಣಕ್ಕೆ ಸಾಧ್ಯ ಅಂತೇಳಿ, ಅಲಭ್ಯವಾಗಿದ್ದು ಅಂತೇಳಿ. ಕನಸಿನಲ್ಲಿ ಧನವನ್ನು ಕಾಣುವುದು ಅಲ್ಲ, ಇದು ಆ್ಯಕ್ಚುಲಿ ಅರ್ಥ ಆಗುತ್ತೆ, ಬಟ್ ಇಲ್ಲಿ ಅದರ ಒಳ ಅರ್ಥವನ್ನು ಕೇಳಿದ್ದಾರೆ. ಬಾಯಿ ತುರ್ಕಿ ಅಂದರೆ ಏನು? ಬಾಯಿ ತುರ್ಕಿ ಅಂದರೆ ಈ ಮಲೆನಾಡಲ್ಲೆಲ್ಲ ಹೆಚ್ಚು ಬಳಕೆ ಮಾಡ್ತಾರೆ. ಕೆಸ ತಿಂದಿದ್ದಾನೆ ಅಂತ, ಕೆಸ ತಿನ್ನು. ಸೊ ಬಾಯಿ ತುರ್ಕಿ ಆಗೋದು. ಬಾಯಿ ತುರ್ಕಿ ಆಗಿ ಯಾರಿಗೆ ಇದನ್ನು ಜಾಸ್ತಿ ಹೇಳ್ತಾರೆ ಕೇಳಿದ್ರೆ ಸರಿಯಾದ ಉತ್ತರ ಹೆಚ್ಚು ಮಾತಾಡುವುದು. ತುಂಬ ಮಾತಾಡ್ತಾ ಇದ್ರೆ ಅವರಿಗೆ ಬಾಯಿ ತುರ್ಕಿ ಅವನಿಗೆ ಅಂತ ಹೇಳ್ತಾರೆ. ತುಂಬಿದ ಕೊಡ. ತುಂಬಿದ ಕೊಡ ಅಂದರೆ ಏನು? ಜಂಬವಿಲ್ಲದವ ಅಂತೇಳಿ. ತುಂಬಿದ ಕೊಡ ತುಳುಕುವುದಿಲ್ಲ ಅಂತೀವಲ್ಲ, ಆ ರೀತಿಯ ಜಂಬವಿಲ್ಲದಿರುವ ವ್ಯಕ್ತಿ. ಅಜ್ಜಿ ಇಲ್ಲದ ಮನೆ, ಮಜ್ಜಿಗೆ ಇಲ್ಲದ ಊಟ. ಏನು ಹಂಗಂದ್ರೆ? ಸರಿಯಾದ ಉತ್ತರ ಆಪ್ಷನ್ 1. ಮಜ್ಜಿಗೆ ಇಲ್ಲದ ಊಟ ಹೇಗೆ ಅಪರಿಪೂರ್ಣವೋ ಹಾಗೆ ಅಜ್ಜಿ ಇಲ್ಲದ ಮನೆ ಅಪರಿಪೂರ್ಣ. ಹೋಲಿಕೆ ಮಾಡಿದ್ದಾರೆ, ದೃಷ್ಟಾಂತ ಇದೆ ಇಲ್ಲಿ. ಸೊ ಆಪ್ಷನ್ 1 ಸರಿಯಾದ ಉತ್ತರ. ಅಳಿಲು ಸೇವೆ. ಅಳಿಲು ಸೇವೆ ಅಂದರೆ ನಿಷ್ಠೆಯಿಂದ ಮಾಡುವ ಅಲ್ಪ ಸೇವೆ. ಶ್ರೀರಾಮ ರಾಮ ಸೇತುವನ್ನು ಕಟ್ಟುವ ಸಂದರ್ಭದಲ್ಲಿ ಎಲ್ಲ ವಾನರ ಸೇನೆ ಕಲ್ಲುಗಳನ್ನು ತೆಗೆದುಕೊಂಡು ಕಟ್ತಾ ಇದ್ದಾಗ ಒಂದು ಚಿಕ್ಕದಾದ ಒಂದು ಅಳಿಲು ಮರಳಿನಲ್ಲಿ ತನ್ನ ಮೈಯನ್ನು ಹುದುಗಿಸಿಕೊಂಡು ಮರಳನ್ನು ತೆಗೆದುಕೊಂಡು ಹೋಗಿ ಆ ಕಲ್ಲುಗಳ ಮಧ್ಯೆ ಹಾಕ್ತಿರುತ್ತೆ. ಆಗ ಶ್ರೀರಾಮ ಆ ಅಳಿಲಿಗೆ ಮೆಚ್ಚುತ್ತಾನೆ. ಸೊ ಇದಕ್ಕೆ ಅಳಿಲು ಸೇವೆ ಅಂತೀವಿ. ಅದರ ಅರ್ಥ ನಿಷ್ಠೆಯಿಂದ ಮಾಡುವಂಥ ಒಂದು ಚಿಕ್ಕ ಸೇವೆ ಅಂತ. 21ರಿಂದ 25ರವರೆಗಿನ ಪದಗಳು ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ ಅಂತ ಹೇಳ್ತಾರೆ. ಸೊ 1 ಅವರೇ ಕೊಟ್ಟಿದ್ದಾರೆ, ಅಂತರ್ವಾಣಿಗೆ ಬಹಿರ್ವಾಣಿ. ಉಳಿದಿದ್ದನ್ನು ನಾವು ಮಾಡಬೇಕು. ಅಮಿತ. ಅಮಿತ ಅಂದರೆ ಮಿತ ಇಲ್ಲದೆ ಇರೋದು ಅಂತೇಳಿ. ಸೊ ಅದಕ್ಕೆ ವಿರುದ್ಧ ಪದ ಮಿತ. ಅಮಿತ ಅಂದರೆ ಮಿತ ಇಲ್ಲದೆ ಇರೋದು. ಮಿತ ಅಂದರೆ ಒಂದು ಮಿತಿಯಾಗಿರೋದು ಅಂತ. ಅಭಿಮಾನ. ಅಭಿಮಾನಕ್ಕೆ ಸರಿಯಾದ ಅಪೋಸಿಟ್ ವರ್ಡ್ ನಿರಭಿಮಾನ. ನಿರಭಿಮಾನ ಅಂದರೆ ಅಭಿಮಾನ ಶೂನ್ಯ ಅಥವಾ ಅಭಿಮಾನ ಇಲ್ಲದೆ ಇರೋದು. ಅಸ್ತಮಾನ. ಅಸ್ತಮಾನ ಅಂದರೆ ಮುಳುಗೋದು, ಸನ್ಸೆಟ್ ಹೇಳ್ತೀವಲ್ಲ. ಸೊ ಇದಕ್ಕೆ ವಿರುದ್ಧ ಪದ ಉದಯ, ಸನ್ರೈಸ್ ಹೇಳ್ತೀವಲ್ಲ. ಅಸ್ತಮಾನಕ್ಕೆ ಉದಯ ವಿರುದ್ಧ ಪದ. ಕಠೋರ. ಕಠೋರಕ್ಕೆ ಆಪೋಸಿಟ್ ವರ್ಡ್ ಮೃದು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಕನಿಷ್ಠ. ಕನಿಷ್ಠಕ್ಕೆ ಆಪೋಸಿಟ್ ವರ್ಡ್ ಗರಿಷ್ಠ. ಈಸಿಯಾಗಿದೆ ಇವು. ಇನ್ನು ಕೆಳಗಿನ ಪದಗಳಿಗೆ ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ಪದಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅತಿ ಸಮೀಪದ ಅರ್ಥವನ್ನು ಗುರುತಿಸಿ ಅಂತ ಹೇಳ್ತಾರೆ. ಕಾನನ. ಕಾನನ ಅಂದರೆ ಕಾಡು. ಕಾನನ ಅಂದರೆ ಕಾಡು. ಕಾಡಿಗೆ ಅರಣ್ಯ, ವನ. ಇನ್ನು ಕಾಂತಾರ ಎನ್ನುವಂತಹ ಅರ್ಥ ಕೂಡ ಇದೆ. ಗೇಹ ಪದದ ಸಮಾನಾರ್ಥಕ ಪದ ಏನು? ಗೇಹ ಅಂದ್ರೆ ಏನು? ಸರಿಯಾದ ಉತ್ತರ ಗೇಹಕ್ಕೆ ಸಮಾನಾರ್ಥಕ ಪದ ದೇಹ, ಶರೀರ, ದೇಹ, ವಾಸಸ್ಥಾನ, ಈ ಎಲ್ಲ ಅರ್ಥ ಬರುತ್ತೆ. ಇನ್ನು ಮಂಡಲ ಅಂದರೆ ಇದಕ್ಕೆ ಸಮಾನಾರ್ಥಕ ಪದ ಮಂಡಲಕ್ಕೆ ವಲಯ. ಈ ಮಂಡಲಕ್ಕೆ ಸೇರಿದ್ದು ಅಂದರೆ ಈ ವಲಯಕ್ಕೆ ಸೇರಿದ್ದು ಅನ್ನುವ ಅರ್ಥ ಬರುತ್ತೆ. ಇನ್ನು ನಿರಂತರ. ನಿರಂತರ ಅಂದರೆ ಫ್ರೀಕ್ವೆಂಟ್ಲಿ, ಕಂಟಿನ್ಯೂಸ್ಲಿ ಅಂತೀವಲ್ಲ. ಸೊ ನಿರಂತರ ಅನ್ನೋದಕ್ಕೆ ಸತತ. ಶೀರ್ಷಿಕೆಗೆ ಸಮಾನಾರ್ಥಕ ಪದ ಏನು? ಸರಿಯಾದ ಉತ್ತರ ಶೀರ್ಷಿಕೆಗೆ ತಲೆ ಬರಹ. ತಲೆ ಬರಹ. ಇನ್ನೊಂದು ಹೆಸರು ಕೂಡ ಇದೆ ಅದಕ್ಕೆ, ಶಿರೋನಾಮೆ. ಶಿರ ಅಂದರೆ ತಲೆ, ನಾಮೆ ಅಂದರೆ ಬರವಣಿಗೆ. ಸೊ ಶಿರೋನಾಮೆ ಶೀರ್ಷಿಕೆ ಅಂದರೆ. 31, 32 ಇವು ಬಿಡಿಸಿ ಬರಿಬೇಕು ಸರಿಯಾಗಿ. ಬರಿದೊಡಲು. ಬರಿದು ಪ್ಲಸ್ ಒಡಲು, ಬರಿದೊಡಲು. ಸಾರಿ, ಬರಿದು ಪ್ಲಸ್ ಒಡಲು. 31ಕ್ಕೆ ಸರಿಯಾದ ಉತ್ತರ ಬರಿದು ಪ್ಲಸ್ ಒಡಲು, ಬರಿದೊಡಲು, ಲೋಪಸಂಧಿ. ಸೊ ಇದಲ್ಲ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇನ್ನು ಬಾಂದಳ. ಬಾಂದಳ ಹೇಗೆ ಬಿಡಿಸಿ ಬರಿಬೇಕು? ಬಾನ್ ಪ್ಲಸ್ ತಳ. ಬಾನ್ ಪ್ಲಸ್ ತಳ. ಇಲ್ಲಿ ಬಾನ್ ಪ್ಲಸ್ ತಳ, ಬಾಂದಳದಲ್ಲಿ ಆದೇಶ ಸಂಧಿಯು ಉಂಟಾಗತ್ತೆ. ಗೆರೆಯಿಂದ ಸೂಚಿಸಿದ ಭಾಗದಲ್ಲಿ ದೋಷವನ್ನು ಕಂಡುಹಿಡಿಯಿರಿ ಅಂತೇಳಿ. ಸೊ ರಾವಣನ ಮನ ಪರಿವರ್ತನೆಯ ಸಮಯ. ಮನ ಪರಿವರ್ತನೆ ಏನಾಗಬೇಕು? ಸರಿಯಾದ ಉತ್ತರ ಆಪ್ಷನ್ 3 ಸರಿಯಾಗಬೇಕು. ಮನ ಪರಿವರ್ತನೆ. ಮನ ಪರಿವರ್ತನೆ ಈ ರೀತಿ ಆಗಬೇಕು.
34 ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠ. ಇದು ಸರಿ ಇದೆ. 34 ಶ್ರೇಷ್ಠ ಅನ್ನುವಂಥ ವರ್ಡ್ ಎಲ್ಲೂ ತಪ್ಪಾಗಿಲ್ಲ, ವ್ಯಾಕರಣ ಶುದ್ಧವಾಗಿದೆ, ಸರಿಯಾಗಿದೆ. ಸಕಾಲಕ್ಕೆ ಒದಗಿ ಬರುವ ವಸ್ತುವೇ ಶ್ರೇಷ್ಠ. ಸೊ ಶ್ರೇಷ್ಠ ಅನ್ನುವ ಪದ ಸರಿಯಾಗಿದೆ. ಇನ್ನು ಅನುಭವಗಳ ಅಭಿವ್ಯಕ್ತಿಯೇ ಭಾಷೆ, ಇದು ಕೂಡ ಸರಿಯಾಗಿದೆ. ಇದು ಕೂಡ ರೈಟ್ ಆನ್ಸರ್. ಮಾನವನ ಭಾಷೆಗಳ ಸಂಕೇತಗಳ ವ್ಯವಸ್ಥೆ ತಪ್ಪಾಗಿದೆ, ವ್ಯವಸ್ಥೆ ಆಗಬೇಕು. 36ಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ವ್ಯವಸ್ಥೆ ಆಗಬೇಕು. ಚಾಲುಕ್ಯ ಚಕ್ರೇಶ್ವರನಾದ ತ್ರಿಭುವನ ಮಲ್ಲ. ಚಕ್ರೇಶ್ವರ ಸ್ಪೆಲ್ಲಿಂಗ್ ವ್ಯತ್ಯಾಸ ಆಗಿದೆ ನೋಡಿ. ಸರಿಯಾದ ಉತ್ತರ ಆಪ್ಷನ್ 2 ಚಕ್ರೇಶ್ವರ. ಈ ರೀತಿ ಆಗಬೇಕು. ಮೂವತ್ತೆಂಟು ಕೆಳಗೆ ಕೊಟ್ಟಿರೋ ಪದಗಳನ್ನು ಸುಧಾರಿಸಿ, ಸುಧಾರಣೆ ಇಲ್ಲದೆ ಇದ್ರೆ ಸುಧಾರಣೆ ಇಲ್ಲ ಅಂತ ಗುರುತಿಸಿ ಅಂತೇಳಿ. ಸಾರ್ಥಕ್ಯ 38 ಸರಿ ಇದೆ, ಸುಧಾರಣೆ ಇಲ್ಲ, ಸರಿಯಾಗಿದೆ. ವಿಶಿಷ್ಟ 39 ಕೂಡ ಸರಿಯಿದೆ, ಸುಧಾರಣೆ ಇಲ್ಲ, ಸರಿ ಇದೆ. ಸೂಕ್ಷ್ಮಾತಿ ಸೂಕ್ಷ್ಮ ಆಗಿದೆ ನೋಡಿ, ಸೂಕ್ಷ್ಮಾತಿ ಸೂಕ್ಷ್ಮ ಆಗಬೇಕು. ಸೊ 40ಕ್ಕೆ 1 ಸೂಕ್ಷ್ಮಾತಿ ಸೂಕ್ಷ್ಮ ನೋಡಿ. ತಕ್ಷಣಕ್ಕೆ ನೋಡಿದಾಗ ಇದು ಸರಿ ಇದೆ ಅನ್ಸುತ್ತೆ, ಬಟ್ ಇದು ತಪ್ಪಾಗಿದೆ. ಆಪ್ಷನ್ 1 ರೈಟ್ ಆನ್ಸರ್. ಅಭ್ಯರ್ಥಿ ಸುಧಾರಣೆ ಇಲ್ಲ ಅಂದರೆ ಸರಿ ಇದೆ, ವರ್ಡ್ ಸರಿ ಇದೆ. ಶಿಶು ಜನಿಸಿತು, ಇದು ಯಾವ ಲಿಂಗ? ಸೊ ಶಿಶು ಜನಿಸಿತು ಅನ್ನೋದು ಇದೆಯಲ್ಲ, ಶಿಶು ಜನಿಸಿತು ಅನ್ನೋದು ನಿತ್ಯ ನಪುಂಸಕ ಲಿಂಗ, ನಿತ್ಯ ನಪುಂಸಕ ಲಿಂಗ. ಸೊ ನಪುಂಸಕ ಲಿಂಗದ ಬಗ್ಗೆ ಒಂದು ಶಾರ್ಟ್ ಆಗಿ ಒಂದು ಐಡಿಯಾ ಕೊಡ್ತೀನಿ ನೋಡಿ. ನಪುಂಸಕ ಲಿಂಗ. ಸೊ ನಪುಂಸಕ ಲಿಂಗದಲ್ಲಿ ಬಹಳ ಪ್ರಮುಖವಾಗಿ ಪುನ್ನಪುಂಸಕ ಲಿಂಗ, ಸ್ತ್ರೀ ನಪುಂಸಕ ಲಿಂಗ, ನಿತ್ಯ ನಪುಂಸಕ ಲಿಂಗ ಅಂತೇಳಿ ಕರಿತೀವಿ. ಸೊ ಪುನ್ನಪುಂಸಕ ಲಿಂಗದಲ್ಲಿ, ಪುನ್ನಪುಂಸಕ ಲಿಂಗ, ಇದಕ್ಕೆ ಉದಾಹರಣೆ ಕೊಡಬೇಕಾದ್ರೆ ಚಂದ್ರ ಮೂಡಿತು, ಸೂರ್ಯ ಮುಳುಗಿದ, ಈ ರೀತಿ. ಇನ್ನು ಸ್ತ್ರೀ ನಪುಂಸಕ ಲಿಂಗ, ಸ್ತ್ರೀ ನಪುಂಸಕ ಲಿಂಗಕ್ಕೆ ಉದಾಹರಣೆ ದೇವತೆ ಒಲಿಯಿತು, ಸರಸ್ವತಿ ಕ್ಷಮೆ ಮಾಡಿದಳು, ಈ ರೀತಿ. ಇನ್ನು ನಿತ್ಯ ನಪುಂಸಕ ಲಿಂಗ, ಈಗ ನಾವು ಕೊಟ್ಟಿರುವ ಎಕ್ಸಾಂಪಲ್ ಇದೆಯಲ್ಲ, ಸೊ ಇದಕ್ಕೆ ರಿಲೇಟೆಡ್ ಆಗಿ ಶಿಶು ನಕ್ಕಿತು, ಮಗು ಮಲಗಿತು, ದಂಡು ಬಂದಿತು, ಅಂದರೆ ಇದು ನಿತ್ಯ ನಪುಂಸಕ ಲಿಂಗಕ್ಕೆ ಬರುತ್ತೆ. ಗಮಗಮಿಸು ಎಂಬುದು ಏನು? ಸರಿಯಾದ ಉತ್ತರ ಗಮಗಮಿಸು ಎನ್ನುವುದು ಸಾಧಿತ ಧಾತು. ಸೊ ಸಾಧಿತ ಧಾತುಗೆ ಇನ್ನಿಷ್ಟು ಉದಾಹರಣೆ ಕೊಡೋದಾದ್ರೆ ಕನ್ನಡಿಸು, ಕನ್ನಡಿಸು ಬರುತ್ತೆ. ಹಾಗೆ ಧಗಧಗಿಸು, ಧಗಧಗಿಸು, ಹಾಗೆ ಯತ್ನಿಸು, ಹಾಗೆ ಭಾವಿಸು, ತಿನ್ನಿಸು, ಇವೆಲ್ಲವೂ ಕೂಡ ಸಾಧಿತ ಧಾತುಗಳಾಗಿವೆ. ಮಾಡಲಿ ಎಂಬುದು ಯಾವ ಕ್ರಿಯಾಪದವಾಗಿದೆ? ಯಾವ ರೂಪದ ಕ್ರಿಯಾಪದ? ಸರಿಯಾದ ಉತ್ತರ ವಿದ್ಯಾರ್ಥಕ ರೂಪದ ಕ್ರಿಯಾಪದ. ಅಲಿ ಎನ್ನುವಂಥ ಪ್ರತ್ಯಯ ಸೇರಿದೆ ನೋಡಿ, ಕ್ರಿಯಾಪದಕ್ಕೆ ಅಲಿ ಎನ್ನುವ ಪ್ರತ್ಯಯ ಸೇರಿದೆ, ಹಾಗಾಗಿ ಇದು ವಿದ್ಯಾರ್ಥಕ ಕ್ರಿಯಾಪದ. ಉದಾಹರಣೆಗೆ ಜಯವಾಗಲಿ, ಹೋಗಲಿ, ಬರಲಿ, ಇವೆಲ್ಲವೂ ಕೂಡ ವಿದ್ಯಾರ್ಥಕ ಕ್ರಿಯಾಪದವಾಗಿದೆ. ಇನ್ನು ಮರ ಗಿಡ ಬಳ್ಳಿ ಎಂಬುದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ. ದೆನ್ ದ್ವಂದ್ವ ಸಮಾಸ ಅಂದರೆ ಏನು ಅಂತ ಕೇಳಿದ್ರೆ, ಎರಡು ನಾಮಪದ ಸೇರಿ ಸಮಾಸವಾದಾಗ ಎಲ್ಲ ಪದಗಳ, ಎರಡು ಅಥವಾ ಹೆಚ್ಚು ನಾಮಪದ ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥ ಕೂಡ ಇಂಪಾರ್ಟೆಂಟ್ ಆಗಿದ್ರೆ, ಪ್ರಮುಖವಾಗಿದ್ರೆ ಅದಕ್ಕೆ ದ್ವಂದ್ವ ಸಮಾಸ ಅಂತ. ಉದಾಹರಣೆಗೆ ಮರ ಗಿಡ ಬಳ್ಳಿ, ರಾಮನು ಲಕ್ಷ್ಮಣನು ಸುಗ್ರೀವನು, ಈ ರೀತಿಯಾಗಿ ಬರುತ್ತಲ್ಲ ಅದು. ಅಕ್ಕನಲ್ಲಿ ಎಂಬುದು, ಅಕ್ಕನಲ್ಲಿ ಎಂಬುದು ಯಾವ ಒಂದು ವಿಭಕ್ತಿ ಪ್ರತ್ಯಯವಾಗಿದೆ? ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅಲ್ಲಿ ಅನ್ನೋದು ಇದೆಯಲ್ಲ, ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಒಂದೊಂದಾಗಿ ನೋಡ್ತಾ ಹೋದರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು, ತೃತೀಯ ವಿಭಕ್ತಿ ಪ್ರತ್ಯಯ ಇಂದ, ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಇಗೆ, ಕೆ, ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ, ಷಷ್ಠಿ ಆ,
ಸಪ್ತಮಿ ಅಲ್ಲಿ. ಸಪ್ತಮಿ ಅಲ್ಲಿ ಇವು ಕನ್ನಡದ ಬಹಳ ಪ್ರಮುಖವಾದ ವಿಭಕ್ತಿ ಪ್ರತ್ಯಯಗಳಾಗಿವೆ. 47ನೇ ಪ್ರಶ್ನೆ. 47ರಿಂದ 51ನೇ ಪ್ರಶ್ನೆಗಳು ಕಾಗುಣಿತ ದೋಷ ಇದ್ದರೆ ದೋಷ ಇದೆ ಅಂತ ತೋರಿಸ್ಬೇಕು, ಇಲ್ಲ ಅಂದರೆ ತಪ್ಪಿಲ್ಲ ಅಂತ ಹೇಳಬೇಕು. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಈ ಜೀವ ಸೃಷ್ಟಿಗೆ ಪ್ರಕೃತಿ ಕಾರಣವಾದಂತೆ ಜೀವನಾಶಕ್ಕೂ ಪ್ರಕೃತಿ ಕಾರಣವಾಗುತ್ತದೆ. ಸೊ ಇದರಲ್ಲಿ 3 ಭಾಗದಲ್ಲಿ ಪುನರಾವರ್ತಿ ಆಗಿರೋ ಪ್ರಕೃತಿ ಪದ ತಪ್ಪು, ಪ್ರಕೃತಿ ಎನ್ನುವಂಥ ಪದ ತಪ್ಪು, ಅದರಿಂದ ತಪ್ಪು ಅಂತೇಳಿ ಗುರುತಿಸ್ತಾರೆ. ಆಪ್ಷನ್ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟು ನಾವು ನೋಡ್ತೋಗೋಣ. ಕೈಗಾರೀಕರಣದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿಲ್ಲ. ಸರಿಯಾದ ಉತ್ತರ ಆ್ಯಕ್ಚುಲಿ ಇದು ತಪ್ಪಾಗಿದೆ. ಕೈಗಾರೀಕರಣದಿಂದ ಮಾನವೀಯ ಮೌಲ್ಯಗಳು ಬೆಲೆ ಕಳೆದುಕೊಳ್ಳುತ್ತಿವೆ ಆಗಬೇಕಿದು. ಸೊ ಇದು ತಪ್ಪಾಗಿದೆ, ಆಪ್ಷನ್ 3. ಪ್ರಾಣಿ ಪ್ರಪಂಚದಲ್ಲೆಲ್ಲ ಕ್ರೂರ ಪ್ರಾಣಿ ಎಂದರೆ ಮಾನವ. ಸೊ ಇದರಲ್ಲಿ ತಪ್ಪಿಲ್ಲ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು. ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಬೇಕು, ಇದು ಕೂಡ ತಪ್ಪಿಲ್ಲ. ಸಮಾಜ ವ್ಯಕ್ತಿಯನ್ನು ರೂಪಿಸುತ್ತದೆ. ಸಮಾಜ ವ್ಯಕ್ತಿಯನ್ನು ರೂಪಿಸುತ್ತದೆ, ಇದು ಕೂಡ ಇದರಲ್ಲಿ ಯಾವುದೇ ತಪ್ಪಿಲ್ಲ. ಪ್ರಪಂಚ ಇಂದಿನ ದಿನಗಳಲ್ಲಿ ಭಯೋತ್ಪಾದಕರ ಉಪಟಳದಿಂದ ತೊಂದರೆ ಅನುಭವಿಸುತ್ತಿದೆ. ಪ್ರಪಂಚ ಇಂದಿನ ದಿನಗಳಲ್ಲಿ ಭಯೋತ್ಪಾದಕರ ಉಪಟಳದಿಂದ ತೊಂದರೆ ಅನುಭವಿಸುತ್ತಿದೆ, ಇಲ್ಲೂ ಕೂಡ ಯಾವುದೇ ರೀತಿಯ ತಪ್ಪಿಲ್ಲ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. 52ರಿಂದ 60ರವರೆಗಿನ ಪ್ರಶ್ನೆಗಳು ಬಿಟ್ಟ ಸ್ಥಳವನ್ನು ತುಂಬಬೇಕು, ಸರಿಯಾಗಿರುವಂಥ ಆನ್ಸರ್ನ ಫಿಲ್ ಮಾಡಬೇಕಿಲ್ಲಿ. ಸಂಚಿವನ್ನು ಮರೆಸಿದ ಹದಿಬದಿಯ ಧರ್ಮ ಇದೆಯಲ್ಲ, ಇದು ಯಾವ ಬಗೆಯ ಕಾವ್ಯ? ಸರಿಯಾದ ಉತ್ತರ ಇದಕ್ಕೆ ಇದೊಂದು ಸಾಂಗತ್ಯ ಕೃತಿಯಾಗಿದೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಸಾಂಗತ್ಯ ಕೃತಿ. ಇವು ಕನಕದಾಸರ ಕೃತಿಗಳಾಗಿವೆ. 53ಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಮೋಹನ ತರಂಗಿಣಿ, ನಳಚರಿತ್ರೆ. ಅದರ ಜೊತೆಗೆ ಕನಕದಾಸರು ರಾಮಧಾನ್ಯ ಚರಿತೆ ಮತ್ತು ಹರಿಭಕ್ತ ಸಾರ ಅನ್ನುವಂಥ ಕೃತಿ ಕೂಡ ರಚನೆ ಮಾಡಿದ್ದಾರೆ. ಸೊ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 54 ಚಿಕ್ಕವೀರ ರಾಜೇಂದ್ರ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್, ಮಾಸ್ತಿ. ಭಾರತ ಸಿಂಧು ರಶ್ಮಿ ಕೃತಿಯ ಕರ್ತೃ ಯಾರು? ಸರಿಯಾದ ಉತ್ತರ ಭಾರತ ಸಿಂಧು ರಶ್ಮಿ ವಿನಾಯಕ ಕೃಷ್ಣ ಗೋಕಾಕ್, ವಿಕ್ರು ಗೋಕಾಕ್, ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆದೊಡೆ ಡ್ಯಾಶ್ ಈ ಸಾಲಿನ ಕವಿ ಯಾರು? ಸರಿಯಾದ ಉತ್ತರ ಸರ್ವಜ್ಞ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕಾಕನಕೋಟೆ ನಾಟಕದ ಕರ್ತೃ ಯಾರು? ಸರಿಯಾದ ಉತ್ತರ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕಾಕನಕೋಟೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಚಿಕ್ಕವೀರ ರಾಜೇಂದ್ರ ಕೃತಿಗೆ ಬಂದ ಪ್ರಶಸ್ತಿ ಯಾವುದು? ಸರಿಯಾದ ಉತ್ತರ ಜ್ಞಾನಪೀಠ ಪ್ರಶಸ್ತಿ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಅಪ್ಪ ಮತ್ತು ಮಗನ ಜೋಡಿ ಯಾವುದು? ತುಂಬ ಸರಿ ಕೇಳಿದರೆ ಇದನ್ನ. ಸರಿಯಾದ ಉತ್ತರ ಕುವೆಂಪು ಮತ್ತು ಪೂರ್ಣಚಂದ್ರ ತೇಜಸ್ವಿ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ ಬರೆದವರು ಯಾರು? ಸರಿಯಾದ ಉತ್ತರ ರಾಷ್ಟ್ರಕವಿ ಕುವೆಂಪು, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ಕ್ರಮಬದ್ಧವಾಗದೇ ಇರುವಂತಹ ಪದಗಳನ್ನು ಸರಿಯಾಗಿ ಜೋಡಿಸಿ ಕ್ರಮಬದ್ಧ ಪುನಃ ಜೋಡಿಸಿ ಅನುಕ್ರಮವನ್ನು ಗುರುತಿಸಬೇಕು ಅಂತ ಹೇಳ್ತಾರೆ. ಒಂದು ಅವರೇ ಕೊಟ್ಟಿದ್ದಾರೆ. QRPS ಆಗಬೇಕು ನೋಡಿ, QRPS ದುರುಗುಟ್ಟಿ ಸುಟ್ಟಿರುವಂತೆ ನೋಡಿ ದೌಡಾಯಿಸಿದಳು ಆಗಬೇಕು, ಅವರೇ ಆಪ್ಷನ್ ಕೊಟ್ಟಿದ್ದಾರೆ. 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ SPQR. ನೋಡಿ, ಇದಕ್ಕೆ ಒಂದು ಐಡಿಯಾ ಇದೆ. ಏನು ಐಡಿಯಾ ಕೇಳಿದ್ರೆ, ಈ ಒಂದು ಪ್ರಶ್ನೆಯನ್ನು ನೀವು ಬಿಡಿಸುವ ಸಂದರ್ಭದಲ್ಲಿ ನೀವು ಈ ಆಪ್ಷನ್ಗಳನ್ನು ಹಾಕಿ ಒಂದ್ಸರಿ ಓದಿ ನೋಡಿದ್ರೆ ನಿಮಗೆ ಅರ್ಥ ತಾನಾಗಿ ಗೊತ್ತಾಗುತ್ತೆ. ನೋಡಿ, SPQR ಪ್ರಾಥಮಿಕ ಶಾಲಾ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕು, ಈ ರೀತಿ ಆಗಬೇಕಿದು. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. 62ಕ್ಕೆ ಸರಿಯಾದ ಉತ್ತರ 62 RQPS, ಆಪ್ಷನ್ 1 ಸರಿಯಾಗಿದೆ. ಸಾಂಸ್ಕೃತಿಕ ಬೌದ್ಧಿಕ ಸಂಪರ್ಕವೇ ತಪ್ಪಿ ಹೋಗಿದೆ. ಇನ್ನು 63 ವಂಚಿಸಲ್ಪಟ್ಟೆ ಮಾಡುವ ಹಕ್ಕಿದ್ದರೂ ಓಟು
63ಕ್ಕೆ ಸರಿಯಾದ ಉತ್ತರ SQRP ನೋಡಿ, ವೋಟು ಮಾಡುವ ಹಕ್ಕಿದ್ದರೂ ವಂಚಿಸಲ್ಪಟ್ಟೆ ಅಂತೇಳಿ ಆಗಬೇಕು. ಸರಿಯಾದ ಉತ್ತರ ಆಪ್ಷನ್ 3. ಇನ್ನು 64 ಹಣದ ತೊಂದರೆ ವಹಿವಾಟಿನ ನಗದು. 64ಕ್ಕೆ ಸರಿಯಾದ ಉತ್ತರ SPRQ. ಆಪ್ಷನ್ 1 ಸರಿಯಾಗಿದೆ ನೋಡಿ, SPRQ ನೋಡಿ, ನಗದು ಹಣದ ವಹಿವಾಟಿನ ತೊಂದರೆ ಆಗಬೇಕಿದು. ಹೆಗ್ಗಡೆಯಾಗಿರುವ ತನಗರಿವಾಗದೆಯ ಚಿಕ್ಕಯ್ಯನು ಸಹಕರಿಸುತ್ತಾನೆ. 65ಕ್ಕೆ ಸರಿಯಾದ ಉತ್ತರ PRQS. ನೋಡಿ, ಹೆಗ್ಗಡೆಯಾಗಿರುವ ಚಿಕ್ಕಯ್ಯನು ತನಗರಿವಾಗದೆಯೇ ಸಹಕರಿಸುತ್ತಾನೆ ಆಗಬೇಕು. ಇದು PQRS ಅನ್ನ ವಾಕ್ಯಗಳನ್ನು ಜೋಡಿಸುವಂಥ ಒಂದು ಇದಿದೆ. ಉತ್ತರವನ್ನು ಮಾತ್ರ ನೋಡ್ತಾ ಹೋಗೋಣ. 66ರಿಂದ 70. ಸೊ ಒಂದು ಅವರೇ ಕೊಟ್ಟಿದ್ದಾರೆ. 66ನೇ ಪ್ರಶ್ನೆ ನಾವು ನೋಡೋಣ. ಕೃಷ್ಣ ಸಂಧಾನಕ್ಕೆ ತೆರಳಿದ ಸಂದರ್ಭದಲ್ಲಿ ಒಂದು ಪ್ರಸಂಗ ಇದು. 66ಕ್ಕೆ ಸರಿಯಾದ ಉತ್ತರ QRSP. ಸೊ QRSP ಹೇಗೆ ನೋಡಿ, ಕೃಷ್ಣ ಸಂಧಾನಕ್ಕೆ ತೆರಳಿದ ಸಂದರ್ಭದ ಒಂದು ಪ್ರಸಂಗ. ಕರ್ಣನಿಗೆ ಜನ್ಮ ರಹಸ್ಯವನ್ನು ಕೃಷ್ಣ ಹೇಳುತ್ತಾನೆ, ನೀನು ಕುಂತಿಯ ಮಗ, ಈ ರಾಜ್ಯಕ್ಕೆ ನಿಜವಾದ ಉತ್ತರಾಧಿಕಾರಿ ನೀನು ಅಂತೇಳಿ. ಆಮೇಲೆ ಏನಾಯ್ತು, ಪಾಂಡವರ ಕಡೆ ಬಾ, ನಿನ್ನನ್ನು ರಾಜನಾಗಿ ಮಾಡುತ್ತೇವೆ. ರಾಜ್ಯಕ್ಕೆ ಒಡೆಯನಾಗಬೇಕಾದವನು ದುರ್ಯೋಧನ, ಎಂಜಲಿಗೆ ಕೈ ಒಡ್ಡಬೇಡ. ಕಾಡಬೇಡ ಕೃಷ್ಣ, ಬಂದರೆ ರೂಢಿ ಮೆಚ್ಚಲ್ಲ, ನನ್ನ ನಿಷ್ಠೆ ದುರ್ಯೋಧನಿಗೆ ಹೊರತು ಅಧಿಕಾರಕ್ಕಲ್ಲ ಅಂತಾನೆ ಕರ್ಣ. ಸೊ ಇಲ್ಲಿ ಕರ್ಣನ ಉದಾನ್ನೋತ್ತ ಆದರ್ಶ ಸ್ವಾಮಿ ನಿಷ್ಠೆ ತೋರುತ್ತಾನೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 67ಕ್ಕೆ ಸರಿಯಾದ ಉತ್ತರ PRSQ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. PRSQ ಆಗಬೇಕು ನೋಡಿ. ಅಲೆಕ್ಸಾಂಡರ್ ಪೌರಸ್ನನ್ನು ಗೆದ್ದೆನೆಂಬ ಸನ್ನಿವೇಶದಲ್ಲಿ ಆಡಿದ ಮಾತುಗಳು. ಜಗತ್ತನ್ನೇ ಗೆದ್ದೆನೆಂದು ಪೃಥ್ವಿಯೊಂದು ಅಂಗೆಯಲ್ಲಿದೆ ಎಂದು ಭಾವಿಸಿದೆ. ವಿಜಯ ನನ್ನದೇ, ಜಗತ್ತಿನ ಕಣ್ಣಿಗೆ ಪೌರಸ್ ನನ್ನ ಸೆರೆಯಾಳು. ಅಂತರಂಗದಲ್ಲಿ ನನ್ನ ಆತ್ಮಪಕ್ಷಿ ಪೌರುಷದ ಪಂಜರದಲ್ಲಿ ಸಿಲುಕಿದ ಒಂದು ಗುಬ್ಬಿ. ನಿಜವಾಗಿಯೂ ಅಲೆಕ್ಸಾಂಡರ್ ಆತ್ಮ ವಿಲಿ ಒದ್ದಾಡುತ್ತಿತ್ತು. ಸೊ ಇಲ್ಲಿ ಅಲೆಕ್ಸಾಂಡರ್ನ ಮನಸ್ಸಿನ ಹೋರಾಟದ ಚಿತ್ರಣ ಇದೆ. ಪೋಸ್ಟ್ ಮಾಸ್ಟರ್, ಇದು ಅಬಚೂರಿನ ಪೋಸ್ಟ್ ಆಫೀಸ್ ಕೃತಿದು. 68ಕ್ಕೆ ಸರಿಯಾದ ಉತ್ತರ QSRP. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. 69ಕ್ಕೆ ಸರಿಯಾದ ಉತ್ತರ QRPS. ಇನ್ನು 70ಕ್ಕೆ ಸರಿಯಾದ ಉತ್ತರ SRQP. ಗಾದೆಗಳ ಅರ್ಥವನ್ನು ಗ್ರಹಿಸಿ ಸೂಕ್ತ ಉತ್ತರವನ್ನು ಗುರುತಿಸಿ ಅಂತಿದೆ. ಮಾತೆ ಮೃತ್ಯು ಅಂದರೆ ಏನು? ಸರಿಯಾದ ಉತ್ತರ ಬೆಲೆ ಬಾಳುವಂತಹ ಮುತ್ತಿಗೆ ಸಮ ಮಾತು, ಅದಿಲ್ಲದಿದ್ದರೆ ಆ ಮಾತು ಮೃತ್ಯುವಿಗೆ ಸಮ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 72ನೇ ಪ್ರಶ್ನೆ, ಅಪ್ಪ ಹಾಕಿದ ಆಲದ ಮರ ಅಂದ್ರೆ ಏನು? ಸರಿಯಾದ ಉತ್ತರ ಹಿರಿಯರು ಹಾಕಿದ ಮಾರ್ಗದಲ್ಲಿ ನಡೆಯೋದು, ಹೊಸತನವನ್ನು ತೋರಿಸದೇ ಇರೋದು ಅಂತೇಳಿ. 73, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂದ್ರೆ ಇರುವುದರಲ್ಲಿ ತೃಪ್ತಿ ಪಡೋದು, ಇದ್ದಿದ್ರಲ್ಲೇ ತೃಪ್ತಿ ಪಡುವಂಥದ್ದು. ಆಪ್ಷನ್ 1 ಸರಿಯಾದ ಉತ್ತರ. ಜನ ಮರಳೋ ಜಾತ್ರೆ ಮರಳು ಅಂದ್ರೆ ಏನು? ಜನ ಮರಳೋ ಜಾತ್ರೆ ಮರಳು ಅಂತ ಹೇಳಿದ್ರೆ ತಿಳುವಳಿಕೆ ಇಲ್ಲದೆ ನಡೆದುಕೊಳ್ಳೋದು. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ. ಸೊ 75ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ಉಪ್ಪಿಲ್ಲದ ಅಡಿಗೆ ಹೇಗೆ ರುಚಿಸೋದಿಲ್ಲವೋ ಹಾಗೆ ತಾಯಿಗಿಂತ ದೊಡ್ಡ ಬಂಧು ಇಲ್ಲ. ಕೆಳಗಿನ ಶಬ್ದಗಳ ಸರಿಯಾದ ಅರ್ಥ ಗ್ರಹಿಸಿ ಉತ್ತರವನ್ನು ಕೊಡಿ. ನಿತ್ರಾಣ ಅಂದ್ರೆ ಏನು? ಸೊ ನಿತ್ರಾಣ ಅಂದ್ರೆ ಏನು ಕೇಳಿದ್ರೆ ನಿಶಕ್ತಿ ಅಂತೇಳಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅವನು ತುಂಬ ನಿತ್ರಾಣನಾಗಿದ್ದಾನೆ ಅಂದ್ರೆ ನಿಶಕ್ತನಾಗಿದ್ದಾನೆ ಅಂತ. ಉದಕ ಅಂದ್ರೆ ಏನರ್ಥ? ಉದಕ ಅಂದ್ರೆ ಸರಿಯಾದ ಉತ್ತರ ನೀರು. ಉದಕಕ್ಕೆ ಇನ್ನೂ ಬೇರೆ ಬೇರೆ ಹೆಸರಿದೆ, ಜಲ, ವಾರಿ, ಸಲಿಲ. ಕರ್ಮ ಎಂದರೆ ಏನು? ಕರ್ಮ ಅಂದ್ರೆ ಕಾರ್ಯ. ಕವಲು ಎಂದರೆ ಏನು? ಕವಲು ಹೊಡೆಯೋದು ಅಂತೀವಲ್ಲ, ಟಿಸಿಲು.
ಹಂದೆ ಎಂದರೆ ಏನು? ಸೊ ಹಂದೆ ಅಂದರೆ ಏನು ಕೇಳಿದ್ರೆ ಪುಕ್ಕಲ ಅಂತೇಳಿ. ಹಂದೆ ಮೀನ್ಸ್ ಪುಕ್ಕಲ, ಹೇಡಿ, ಅಂಜುಬುರುಕ, ಅಂಜುಗುಳಿ ಈ ರೀತಿ ಬರುತ್ತೆ. 81ರಿಂದ 90 ಸರಿಯಾದ ಉತ್ತರವನ್ನು ಗುರುತಿಸಿ ಅಂತೇಳಿ. ಕರ್ನಾಟಕದ ವಿಶ್ವ ಪರಂಪರಾ ತಾಣಗಳಲ್ಲಿ ಇದು ಒಂದು ಸರಿಯಾದ ಉತ್ತರ, ಪಟ್ಟದಕಲ್ಲು. ಮಾಸ್ತಿ ವೆಂಕಟೇಶ ಅಯ್ಯಂಗಾರರ ಕಾವ್ಯನಾಮ ಏನು? ತುಂಬ ಸರಿ ನಾವು ಮಾಸ್ತಿ ಅನ್ಕೊಳ್ತೀವಿ, ಬಟ್ ಅವರ ಕಾವ್ಯನಾಮ ಶ್ರೀನಿವಾಸ. ಚೌಡಯ್ಯ ಸ್ಮಾರಕ ಭವನದ ಕಟ್ಟಡವು ಯಾವ ಆಕಾರದಲ್ಲಿದೆ? ಸರಿಯಾದ ಉತ್ತರ ಪಿಟೀಲಿನ ಆಕಾರದಲ್ಲಿದೆ. ಇದು ಪಿಟೀಲು ಚೌಡಯ್ಯ ಅಂತೀವಲ್ಲ, ಪಿಟೀಲು ಆಕಾರದಲ್ಲಿದೆ. ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರು? ಸರಿಯಾದ ಉತ್ತರ BM ಶ್ರೀಕಂಠಯ್ಯ. BM ಶ್ರೀಕಂಠಯ್ಯರ ಬಗ್ಗೆ ತುಂಬ ಸರಿ ಕೇಳಿರುವ ಪ್ರಶ್ನೆಯನ್ನು ಕೇಳಿದ್ರೆ ಅವರ ಕಾವ್ಯನಾಮ ಯಾವುದು ಅಂತೇಳಿ. ಸೊ ಅವರ ಕಾವ್ಯನಾಮ ಶ್ರೀ ಅಂತೇಳಿ. ಇದು ಗೊತ್ತಿಲ್ಲ ನಿಮಗೆ. ಇವರು ಇಂಗ್ಲಿಷ್ ಗೀತಗಳು ಅನ್ನುವಂಥ ಕೃತಿಯನ್ನು ರಚಿಸಿದ್ದಾರೆ, ತುಂಬ ಫೇಮಸ್ ಕೃತಿ ಅದು. ಇನ್ನು ಗದಾಯುದ್ಧ ಪಾರಸಿಕರು ಅನ್ನೋದು ಇವರ ಅಶ್ವತ್ಥಾಮನ್ ನಾಟಕ ಜೊತೆಗೆ ಉಳಿದ ಪ್ರಮುಖ ನಾಟಕಗಳು. ಇವುಗಳಲ್ಲಿ ಕಾರಂತರ ಕೃತಿ ಯಾವುದು? ಸರಿಯಾದ ಉತ್ತರ ಮರಳಿ ಮಣ್ಣಿಗೆ. ಸೊ ನೋಡಿ, ಶಿವರಾಮ್ ಕಾರಂತರು ಬರೆದಿರುವಂಥ ಇನ್ನಿತರ ಪ್ರಮುಖ ಕೃತಿಗಳು ಅಳಿದ ಮೇಲೆ, ಸರಸಮ್ಮನ ಸಮಾಧಿ, ಚೋಮನದುಡಿ ಮೂವಿ ಆಗಿದೆ ಇದು, ಚೋಮನದುಡಿ. ಇನ್ನು ಬೆಟ್ಟದ ಜೀವ. ಇವು ಕಾರಂತರ ಪ್ರಮುಖ ಕೃತಿಗಳು. ಶಿಶು ಸಾಹಿತ್ಯವನ್ನು ರಚಿಸಿದವರು ಯಾರು? ಸರಿಯಾದ ಉತ್ತರ ಪಂಜೆ ಮಂಗೇಶರಾಯರು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಪಂಜೆ ಮಂಗೇಶರಾಯರು ಪ್ರಮುಖವಾಗಿ ಶಿಶು ಸಾಹಿತ್ಯದಲ್ಲಿ ನಾಗರ ಹಾವೆ, ಹಾವಳು ಹೂವೆ ಎನ್ನುವಂತಹ ಒಂದು ಪ್ರಮುಖ ಪದ್ಯ, ಇನ್ನು ತೆಂಕಣ ಗಾಳಿಯಾಟ, ಇನ್ನು ಅಣ್ಣನ ವಿಲಾಪ ಎನ್ನುವಂಥ ಪ್ರಮುಖ ಪದ್ಯಗಳನ್ನು ಶಿಶು ಸಾಹಿತ್ಯದಲ್ಲಿ ರಚಿಸಿದ್ದಾರೆ. ಕನ್ನಡದಲ್ಲಿಯ ಸಂಧಿಗಳೆಷ್ಟು? ಸರಿಯಾದ ಉತ್ತರ ಕನ್ನಡದಲ್ಲಿಯ ಸಂಧಿಗಳು 3. ಹಾಗಾದರೆ ಯಾವುದು ಅಂತ ಕೇಳಿದ್ರೆ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಲೋಪ, ಆಗಮ, ಆದೇಶ ಇವು ಕನ್ನಡದ ಸಂಧಿಗಳು. ಹಾಗಾದರೆ ಉಳಿದವು ಏನು ಕೇಳಿದ್ರೆ ಉಳಿದವು ಸಂಸ್ಕೃತ ಸಂಧಿಗಳು. ಶ್ರವಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ ಇವೆಲ್ಲವೂ ಕೂಡ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು? ಸರಿಯಾದ ಉತ್ತರ ಭೀಮಸೇನ ಜೋಶಿ, ಪಂಡಿತ್ ಭೀಮಸೇನ ಜೋಶಿ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅಕ್ಕ ಅಕ್ಕ ಗಿಡ ನೋಡು, ಗಿಡದ ತುಂಬ ಜಡೆ ನೋಡು, ಜಡೆ ಬಿಚ್ಚಿ ವಾಸನೆ ನೋಡು. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ಈ ಒಗಟಿಗೆ ಸರಿಯಾದ ಉತ್ತರ ಏಲಕ್ಕಿ. ಬಲ್ಲಿದರೂ ಇದ್ದು ಬಲವಿಲ್ಲ, ಇದನ್ನು ತಿಳಿಸಿದವರು ಯಾರು? ಸರಿಯಾದ ಉತ್ತರ ಸರ್ವಜ್ಞ. ತೊಂಬತ್ತೊಂದರಿಂದ 95 ಪ್ಯಾಸೇಜಿಗೆ ಸರಿಯಾಗಿ ಓದ್ಕೊಂಡು ಪ್ರಶ್ನೆಯನ್ನು ಉತ್ತರ ಕೊಡಬೇಕು. ಪ್ಯಾಸೇಜ್ ಹಾಗೆ ಶಾರ್ಟ್ ಆಗಿ ಓದ್ತೀನಿ. ಬಹುರೂಪಿಣಿ ವಿದ್ಯಾದೇವತೆಯನ್ನು ಒಲಿಸಿಕೊಳ್ಳಲು ರಾವಣನು ತಪಸ್ಸಿಗೆ ಕೂತಾಗ ವಿದ್ಯಾಸಾಧನೆ ಸಾಧನವಾಗದ ಮುನ್ನ ರಾವಣನಿಗೆ ಉಪಸರ್ಗವನ್ನುಂಟು ಮಾಡಿ ಲಂಕಾಪುರವನ್ನು ವಶಪಡಿಸಿಕೊಳ್ಳಲು ವಿಭೀಷಣ ರಾಮನಿಗೆ ಹೇಳ್ತಾನೆ. ವಿಭೀಷಣನ ಆಮಂತ್ರಣವನ್ನು ಶ್ರೀರಾಮ ನಯವಾಗಿ ತಿರಸ್ಕರಿಸ್ತಾನೆ. ಅಂಗದಾದಿಗಳು ಶ್ರೀರಾಮನು ಅರಿಯದಂತೆ ರಾವಣನ ವಿದ್ಯಾಸಾಧನೆಗೆ ವಿಘ್ನ ಉಂಟು ಮಾಡಲು ಲಂಕೆಗೆ ಬಂದು ಉಪ್ಪರಿಗಳನ್ನು ಕೆಡವುತ್ತಾ ನಂದನವನಗಳನ್ನು ಕೆಡಿಸುತ್ತಾ ಕೇಚರ ಸ್ತ್ರೀಯನ್ನೂ ಬಿಡದ ಎಳೆ ತಂದು ಹೊಡೆದು ಆಕ್ರಂದನ ಉಂಟು ಮಾಡಿದರು. ರಾವಣನು ಮಂತ್ರವನ್ನು ಜಪಿಸುತ್ತಲೇ ಇದ್ದನು. ಆ ಕ್ಷಣದಲ್ಲಿ ವಿದ್ಯಾದೇವತೆ ರಾವಣನ ಎದುರಲ್ಲಿ ಪ್ರತ್ಯಕ್ಷವಾಗಿ ಚಕ್ರಾಧಾರಿಯಾದ ಲಕ್ಷ್ಮಣನನ್ನು, ಚರಮ ದೇಹಿಯಾದ ಶ್ರೀರಾಮನನ್ನು ಬಿಟ್ಟು ಉಳಿದವರನ್ನ ಜೀವಸಹಿತ ಬಿಡುವುದಿಲ್ಲ ಎಂದಿತು. ಆಗ ರಾವಣನು ಉಳಿದವರ ನಾಶದಿಂದ ನನಗೇನು ಲಾಭ ಎಂದು ಬಹುರೂಪಿಣಿ ವಿದ್ಯಾದೇವತೆಗೆ ನಮಸ್ಕರಿಸಿ ಶಾಂತಿ ಜಿನ ಭವನವನ್ನು 3 ಸಲ ಪ್ರದಕ್ಷಿಣೆ ಮಾಡಿ ಹೊರಬಷ್ಟರಲ್ಲಿ ಅಂಗದಾದಿಗಳು ಅಲ್ಲಿಂದ ಹೊರಟು ತಮ್ಮ ಬೀಡನ್ನು ಸೇರಿದ್ರು. ಸೊ 91ನೇ ಪ್ರಶ್ನೆ, ರಾವಣನ ಎದುರಿಗೆ ಪ್ರತ್ಯಕ್ಷವಾದ ದೇವತೆ ಯಾರು? ಸರಿಯಾದ ಉತ್ತರ ಈಸಿಯಾಗಿದೆ, ವಿದ್ಯಾದಿ ದೇವತೆ. ಚರಮದೇಹಿ ಯಾರು? ಸರಿಯಾದ ಉತ್ತರ ಚರಮದೇಹಿ ಶ್ರೀರಾಮ. ರಾವಣನು ಯಾವ ದೇವತೆಯನ್ನು ಒಲಿಸಿಕೊಳ್ಳಲು ತಪಸ್ಸಿಗೆ ಕೂತನು? ಸರಿಯಾದ ಉತ್ತರ ಬಹುರೂಪಿಣಿ ವಿದ್ಯಾದೇವತೆ.
ವಿಭೀಷಣ ರಾಮನಿಗೆ ಹೇಳಿದ್ದೇನು? ಸರಿಯಾದ ಉತ್ತರ ಲಂಕಾಪುರವನ್ನು ವಶಪಡಿಸಿಕೋ. ಅಂಗದಾದಿಗಳು ಮಾಡಿದ ಅವಘಡ ಎಂತಹದ್ದು? ಸರಿಯಾದ ಉತ್ತರ ಆಪ್ಷನ್ 2 ಉಪ್ಪರಿಗೆ ನಂದನವನ ಕೇಚರ ಸ್ತ್ರೀಯರಿಗೆ ತೊಂದರೆ ಮಾಡಿದ್ದು. ಇನ್ನು 96ರಿಂದ 100ರವರೆಗಿನ ಪ್ರಶ್ನೆಗಳು ಬಿಟ್ಟ ಸ್ಥಳವನ್ನು ತುಂಬಬೇಕು. ನೋಡಿ, ಕನಕದಾಸರು ದಾಸಾಹಿತ್ಯದ ಪರಂಪರೆಯಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿದ್ದಾರೆ. ಪುರಂದರದಾಸರಿಗೆ ಹೆಗಲೆಣೆಯಾಗಿ ನಿಲ್ಲಬಲ್ಲ ವ್ಯಕ್ತಿತ್ವ. ಇವರ ಪೂರ್ವನಾಮ. ಸೊ 96ನೇ ಪ್ರಶ್ನೆ, ಇವರ ಪೂರ್ವನಾಮ. ಇವರ ಪೂರ್ವನಾಮ ಡ್ಯಾಶ್. ಇವರ ಆರಾಧ್ಯ ದೈವ ಹಾಗೂ ಅಂಕಿತ ನಾಮ ಡ್ಯಾಶ್. ಇವರು ಗುರುಗಳಾದ ಡ್ಯಾಶ್ ವಿಶೇಷ ಮರಣೆಗೆ ಪಾತ್ರರಾಗಿದ್ದರು. ಕೀರ್ತನೆಗಳಲ್ಲದೆ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಚಿಸಿದ ನಳ ಮತ್ತು ಡ್ಯಾಶ್ ಕತೆ ಬಹಳ ಸೊಗಸಾಗಿದ್ದು ಇದರ ಮೂಲ ಮೊದಲಿಗೆ ಡ್ಯಾಶ್ದಲ್ಲಿ ಕಂಡುಬರುತ್ತೆ. ಸೊ ಸರಿಯಾದ ಉತ್ತರ 96ಕ್ಕೆ ಸರಿಯಾದ ಉತ್ತರ ಪೂರ್ವನಾಮ. ಇವರ ಆರಾಧ್ಯ ದೈವ ಅಂಕಿತ ನಾಮ ಡ್ಯಾಶ್. ಸೊ ಇದಕ್ಕೆ ಸರಿಯಾದ 96ಕ್ಕೆ ಸರಿಯಾದ ಉತ್ತರ ದಮಯಂತಿ. 97ಕ್ಕೆ ಸರಿಯಾದ ಉತ್ತರ ಪದ್ಮಪುರಾಣ. 98ಕ್ಕೆ ಸರಿಯಾದ ಉತ್ತರ ತಿಮ್ಮಪ್ಪ. 99ಕ್ಕೆ ಸರಿಯಾದ ಉತ್ತರ ಕಾಗಿನೆಲೆ ಆದಿಕೇಶವ. 100 ಸರಿಯಾದ ಉತ್ತರ ವ್ಯಾಸರಾಯರು. ನೋಡಿ, ಇಲ್ಲಿ ಹಿಂದೆ ಮುಂದೆ ಕೊಟ್ಟಿದ್ದಾರೆ. ಹೆಂಗೆ ಕೊಟ್ಟಿದ್ದಾರೆ? ಇವರ ಪೂರ್ವನಾಮ ಏನು? ತಿಮ್ಮಪ್ಪ. ಇವರ ಆರಾಧ್ಯ ದೈವ ಹಾಗೂ ಅಂಕಿತ ನಾಮ ಯಾವುದು? ಆದಿಕೇಶವ, ಕಾಗಿನೆಲೆ ಆದಿಕೇಶವ. ಇವರು ಗುರುಗಳಾದ ಡ್ಯಾಶ್ರ ಮನ್ನಣೆಗೆ ಪಾತ್ರ ಆಗಿದ್ದರು, ವ್ಯಾಸರಾಯರು. ಇವರ ಡ್ಯಾಶ್ ಕತೆ ಬಹಳ ಸೊಗಸಾಗಿತ್ತು. ಯಾವುದು ಕೇಳಿದ್ರೆ ದಮಯಂತಿ ಕತೆ, ನಳ ದಮಯಂತಿ ಕತೆ. ಇವರ ನಳ ಮತ್ತು ದಮಯಂತಿ ಕತೆ ಸೊಗಸಾಗಿತ್ತು. ಇದರ ಮೂಲ ಎಲ್ಲಿ ಬರುತ್ತೆ? ಪದ್ಮಪುರಾಣದಲ್ಲಿ ಬರುತ್ತೆ. ಸ್ನೇಹಿತರೆ, ಇದಿಷ್ಟು VAOಗೆ ರಿಲೇಟೆಡ್ ಆಗಿರುವಂತಹ ಒಂದು ಕನ್ನಡದ ಮಾದರಿ ಪ್ರಶ್ನೆ ಪತ್ರಿಕೆ. ನಮ್ಮ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸಲು ಪ್ಲೇಲಿಸ್ಟಲ್ಲಿ ನೋಡಿ. ನಮ್ಮ ಹಿಂದಿನ ಪ್ಲೇಲಿಸ್ಟ್ಗಳಲ್ಲಿ ಒಂದು ವಿಶೇಷವಾದ ಪ್ಲೇಲಿಸ್ಟ್ ಇದೆ, ಕನ್ನಡ ವ್ಯಾಕರಣ ಮಾಲಿಕೆ. ಕನ್ನಡ ವ್ಯಾಕರಣ ಮಾಲಿಕೆ. ಈ ಕನ್ನಡ ವ್ಯಾಕರಣ ಮಾಲಿಕೆಯಲ್ಲಿ ಕನ್ನಡ ವರ್ಣಮಾಲೆಯಿಂದ ಹಿಡಿದು ಕನ್ನಡದ ಅಲಂಕಾರದವರೆಗಿನ ಎಲ್ಲ 31 ಚಾಪ್ಟರ್ಗಳನ್ನು ನೀಡಿದ್ದೀವಿ. ಅದ್ರ ಜೊತೆಗೆ ಕನ್ನಡ ಸಾಹಿತ್ಯ ಚರಿತ್ರೆ ಎನ್ನುವಂತಹ ಪ್ಲೇಲಿಸ್ಟ್ ಕೂಡ ಸಿಗುತ್ತೆ. ಜೊತೆಗೆ 2023 ಮತ್ತು 24ನೇ ಸಾಲಿನ ತಿಂಗಳು ವೈಸ್, ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಕೂಡ ವಿವರಣಾತ್ಮಕವಾಗಿ ವಿವರಿಸಿರುವಂಥ ವಿಡಿಯೋಗಳನ್ನು ಪ್ಲೇಲಿಸ್ಟಲ್ಲಿ ಕೊಟ್ಟಿರ್ತೀವಿ. ಆ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.